ಇವತ್ತಿನ ದಿನಗಳಲ್ಲಿ ಫ್ಯಾನ್ ಇಂಡಿಯಾ ಸಿನಿಮಾಗಳದ್ದೇ ಹವಾ ನಡೀತಿದೆ. ಆದರೆ ಒಂದು ಕಾಲ ಇತ್ತು, ಬೇರೆ ಭಾಷೆಯ ಸೂಪರ್ ಹಿಟ್ ಸಿನಿಮಾಗಳನ್ನು ನಮ್ಮ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ರೀಮೇಕ್ ಮಾಡಿ ಒರಿಜಿನಲ್ ಚಿತ್ರಗಳಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಿದ್ವು. ಹೌದು, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒರಿಜಿನಲ್ ಚಿತ್ರಗಳಿಗಿಂತಲೂ ಅದ್ಭುತವಾಗಿ ಮೂಡಿಬಂದು ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡಿದಂಥ ರೀಮೇಕ್ ಸಿನಿಮಾಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಜಮಾನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎವರ್ ಗ್ರೀನ್ ಕ್ಲಾಸಿಕ್ ಸಿನಿಮಾ ಅಂದರೆ ಅದು ಯಜಮಾನ. 2000ನೇ ಇಸ್ವಿಯಲ್ಲಿ ಬಿಡುಗಡೆಯಾದ ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ದಾಖಲೆ ಬರೆದು ಆ ಕಾಲಕ್ಕೆ ಇಂಡಸ್ಟ್ರಿ ಹಿಟ್ ಆಗಿತ್ತು. ಇದು ತಮಿಳಿನ ವಾನೈತೆ ಪೋಲೆ ಚಿತ್ರದ ರೀಮೇಕ್ ಆಗಿತ್ತು. ಆದರೆ ಕನ್ನಡದ ಫ್ಯಾಮಿಲಿ ಆಡಿಯನ್ಸ್ಗೆ ವಿಷ್ಣು ಸರ್ ಕೊಟ್ಟ ಎಮೋಷನಲ್ ಕಿಕ್ ಇದೆಯಲ್ಲ, ಅದು ಒರಿಜಿನಲ್ ಚಿತ್ರವನ್ನು ಮೀರಿಸುವಂತಿತ್ತು. ಆಪ್ತಮಿತ್ರ ಕನ್ನಡ ಚಿತ್ರರಂಗದ ಆಲ್ ಟೈಮ್ ಬೆಸ್ಟ್ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದರೆ ಅದು ಆಪ್ತಮಿತ್ರ. ಮಲಯಾಳಂನ ಸೂಪರ್ ಹಿಟ್ ಮಣಿಚಿತ್ರ ತಾಲು ಚಿತ್ರದ ರೀಮೇಕ್ ಆಗಿತ್ತು. ಕೇವಲ ಕೆಲವೇ ಕೋಟಿ ಬಜೆಟಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಬರೋಬ್ಬರಿ 20 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಹೊಸ ಟ್ರೆಂಡನ್ನು ಸೆಟ್ ಮಾಡಿತ್ತು. ಸೌಂದರ್ಯ ಅವರ ನಾಗವಲ್ಲಿ ಪಾತ್ರ, ವಿಷ್ಣು ಸರ್ ಹಾಗೂ ರಮೇಶ್ ಅರವಿಂದ್ ಅವರ ನಟನೆಗೆ ಇಂದಿಗೂ ಪ್ರೇಕ್ಷಕರ ಮನಸ್ಸಲ್ಲಿ ಜಾಗವಿದೆ. ಹುಚ್ಚ ಕಿಚ್ಚ ಸುದೀಪ್ ಅವರ ಚಿತ್ರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಸಿನಿಮಾ ಅಂದರೆ ಅದು ಹುಚ್ಚ. ತಮಿಳಿನಲ್ಲಿ ವಿಕ್ರಮ್ ನಟಿಸಿದ ಸೇತು ಚಿತ್ರದ ರೀಮೇಕ್ ಇದಾಗಿದ್ದು ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಈ ಚಿತ್ರದ ಅದ್ಭುತ ನಟನೆಗಾಗಿ ಸುದೀಪ್ ಅವರಿಗೆ ಕಿಚ್ಚ ಅನ್ನೋ ಶಾಶ್ವತ ಬಿರುದು ಸಿಕ್ಕಿತ್ತಲ್ಲದೆ ಅವರು ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಲು ಈ ಸಿನಿಮಾ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತ್ತು. ರಾಮಾಚಾರಿ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಕೆರಿಯರ್ನಲ್ಲೇ ಮೈಲುಗಲ್ಲಾದ ಸಿನಿಮಾ ರಾಮಾಚಾರಿ. 1991ರಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಸೋಲಿನ ನಂತರ ರವಿಚಂದ್ರನ್ ಅವರಿಗೆ ಒಂದು ಬಿಗ್ ಕಂಬ್ಯಾಕ್ ಕೊಟ್ಟ ಸಿನಿಮಾ ಇದು. ತಮಿಳಿನ ಚಿನ್ನತಂಬಿ ಚಿತ್ರದ ರೀಮೇಕ್ ಆದರೂ ಹಂಸಲೇಖ ಅವರ ಅದ್ಭುತ ಹಾಡುಗಳು ಮತ್ತು ರವಿಚಂದ್ರನ್ ಮಾಲಾಶ್ರೀ ಜೋಡಿಯ ಮ್ಯಾಜಿಕಲ್ ಕೆಮಿಸ್ಟ್ರಿಯಿಂದಾಗಿ ಈ ಸಿನಿಮಾ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ರಕ್ತ ಕಣ್ಣೀರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ವಿಶ್ವರೂಪ ದರ್ಶನ ಮಾಡಿಸಿದಂಥ ಸಿನಿಮಾ ರಕ್ತ ಕಣ್ಣೀರು. ತಮಿಳಿನ ಹಳೆಯ ಕ್ಲಾಸಿಕ್ ರಕ್ತ ಕಣ್ಣೀರ್ ಚಿತ್ರದ ರೀಮೇಕ್ ಇದಾಗಿದ್ದರೂ ಉಪಿ ತಮ್ಮದೇ ಆದ ವಿಭಿನ್ನ ಮ್ಯಾನರಿಸಮ್ ಮತ್ತು ಕಟು ಸತ್ಯದ ಡೈಲಾಗ್ಸ್ಗಳ ಮೂಲಕ ಚಿತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡೋಗಿದ್ರು. ಸಾಧು ಕೋಕಿಲ ಅವರ ಅದ್ಭುತ ಮ್ಯೂಸಿಕ್ ಹಾಗೂ ನಿರ್ದೇಶನದಲ್ಲಿ ಬಂದ ಈ ಸಿನಿಮಾ ಇಂದಿಗೂ ಸಖತ್ ಫೇಮಸ್ ಆಗಿದೆ. ಗಜ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಮಾಸ್ ಕೆರಿಯರ್ನಲ್ಲೇ ಬಿರುಗಾಳಿ ಎಬ್ಬಿಸಿದ ಸಿನಿಮಾ ಗಜ. ತೆಲುಗಿನಲ್ಲಿ ರವಿತೇಜ ನಟಿಸಿದ ಭದ್ರಾ ಚಿತ್ರದ ರೀಮೇಕ್ ಇದಾಗಿತ್ತು. ದರ್ಶನ್ ಮತ್ತು ನವ್ಯ ನಾಯರ್ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿತ್ತು. ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸಿ ಸುಮಾರು 20 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ ಸಿನಿಮಾ ಇದಾಗಿದೆ. ಚೆಲುವಿನ ಚಿತ್ತಾರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅಮೂಲ್ಯ ಕಾಂಬಿನೇಷನ್ನಲ್ಲಿ ಬಂದ ಎಮೋಷನಲ್ ಲವ್ ಸ್ಟೋರಿ ಚೆಲುವಿನ ಚಿತ್ತಾರ. ತಮಿಳಿನ ಕಾದಲ್ ಚಿತ್ರದ ರೀಮೇಕ್ ಆಗಿದ್ದ ಈ ಸಿನಿಮಾವನ್ನು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ಕನ್ನಡಿಗರ ನೇಟಿವಿಟಿಗೆ ತಕ್ಕಂತೆ ಅದ್ಭುತವಾಗಿ ತೆರೆಗೆ ತಂದಿದ್ದರು. ಮುಂಗಾರು ಮಳೆಯ ಬಳಿಕ ಗಣೇಶ್ ಅವರಿಗಿದ್ದ ಕ್ರೇಜ್ನಿಂದಾಗಿ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿತ್ತು. ಹುಡುಗರು ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾ ತಮಿಳಿನ ನಾಡೋಡಿಗಳು ಚಿತ್ರದ ರೀಮೇಕ್ ಆಗಿದ್ದು ಫ್ರೆಂಡ್ಶಿಪ್ ಹಾಗೂ ಡ್ಯಾನ್ಸ್ ಮೂಲಕ ದೊಡ್ಡ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು. ರಾಜಾಹುಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಟಾರ್ಡಮ್ ಅನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋದ ಸಿನಿಮಾ ರಾಜಾಹುಲಿ. ತಮಿಳಿನ ಸುಂದರ ಪಾಂಡಿಯನ್ ಚಿತ್ರದ ರೀಮೇಕ್ ಆದ ಈ ಹಳ್ಳಿ ಸೊಗಡಿನ ಮಾಸ್ ಸಿನಿಮಾ ಯಶ್ ಅವರಿಗೆ ದೊಡ್ಡ ಮಟ್ಟದ ಮಾಸ್ ಇಮೇಜ್ ಅನ್ನು ತಂದುಕೊಟ್ಟಿತ್ತು. ಹೀಗೆ ಬೇರೆ ಭಾಷೆಯಿಂದ ಬಂದು ಕನ್ನಡದ ನೇಟಿವಿಟಿಗೆ ಒಪ್ಪುವಂತೆ ಬದಲಾಗಿ ಒರಿಜಿನಲ್ಗಿಂತಲೂ ದೊಡ್ಡ ಸಕ್ಸಸ್ ಕಂಡ ಸಿನಿಮಾಗಳ ಲಿಸ್ಟ್ ದೊಡ್ಡದಾಗಿದೆ. ಈ ಲಿಸ್ಟಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.